ನಮ್ಮ ಅಮ್ಮನಿಗೆ ನಡುವೆ ಮರುವು ಜಾಸ್ತಿ ಆಗ್ತಿದೆ. ಇದೇನಾದರೂ ಅಲ್ಝೈಮರ್ಸ್ ಕಾಯಿಲೆನಾ? ಓಕೆ. ಸೊ ಕೆಲವೊಂದ್ಸತಿ ಏನಾಗುತ್ತೆ ಅಂತಂದರೆ ಈವನ್ ವಯಸ್ಸು 60 ವರ್ಷ ಆದಮೇಲೆ ಸಾಮಾನ್ಯವಾದ ಥಿಂಗ್ಸನ್ನು ನೆನಪಾರ್ದಿರ್ತಾರೆ. ಸೊ ಎಲ್ಲ ಈಗ ಮರೀತಾರೆ ಅಂತಂದರೆ ಅದು ಅಲ್ಝೈಮರ್ಸ್ ಕಾಯಿಲೆ ಅಂತ ಹೇಳಲಿಕ್ಕಾಗಲ್ಲ. ಸೊ ಅಲ್ಝೈಮರ್ಸ್ ಕಾಯಿಲೆನ ವಯಸ್ಸು ರಿಲೇಟೆಡ್ ಮೆಮೊರಿ ಪ್ರಾಬ್ಲಮನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಲಿಕ್ಕೆ ಕೆಲವೊಂದು ಪಾಯಿಂಟ್ಸ್ ಇರುತ್ತೆ. ಯೂಶಲಿ ವಯಸ್ಸು ಆದಮೇಲೆ ನೆನಪಾರ್ತೀವಲ್ಲ ಅದು ಬಹಳ ಯಾವಾಗಾದರೂ ಒಮ್ಮಿಂದೊಮ್ಮೆ ಬರ್ತಿರುತ್ತೆ. ಅಂದರೆ ಭಾಳ ಫ್ರೀಕ್ವೆಂಟ್ ಆಗಿರಲ್ಲ. ಆಮೇಲೆ ಡೇ ಟು ಡೇ ಕೆಲಸಗಳು ಏನಿರುತ್ತೆ ಅದನ್ನ ಮ್ಯಾನೇಜ್ ಮಾಡಲಿಕ್ಕೆ ಅವ್ರಿಗೆ ತೊಂದರೆ ಆಗ್ತಿರಲ್ಲ. ಆಮೇಲೆ ನಾವು ಇದು ಮೆಮೊರಿ ನೀವು ನೆನಪಾರಿದ್ದೀರಿ ಅಂತ ಅವ್ರಿಗೆ ಸ್ವಲ್ಪ ಕ್ಲೀವ್ ಕೊಟ್ಟರೆ ಅದನ್ನ ರಿಮೈಂಡ್ ಮಾಡ್ಕೊಂಡು ಮತ್ತೆ ಆ ಆಕ್ಟಿವಿಟಿನ ಕಂಟಿನ್ಯೂ ಮಾಡ್ತಿರ್ತಾರೆ. ಮಾತಾಡಲಿಕ್ಕೆ ತೊಂದರೆ ಆಗೋದು, ಬೆಡ್ ರಿಡನ್ ಆಗೋದು, ಆ ಥರ ತೊಂದರೆಗಳು ಏಜ್ ರಿಲೇಟೆಡ್ ಮೆಮೊರಿ ಪ್ರಾಬ್ಲಮ್ ಅಲ್ಲಿ ಇರಲ್ಲ. ಬಟ್ ಅಲ್ಝೈಮರ್ಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಪೇಷಂಟ್ಗೆ ಬಹಳ ಫ್ರೀಕ್ವೆಂಟ್ ಆಗಿ ಎವ್ರಿ ಡೇ ಪೇಷಂಟ್ ನೆನಪಾರ್ತಿರ್ತಾರೆ. ಇವನ್ ನಾವು ಕ್ಲೀವ್ ಕೊಟ್ಟು ಏನಾದ್ರು ಇದು ಮಾಡು ಅಂತಂದ್ರೂ ಸಹ ಅದನ್ನ ನೆನಪು ತಗೊಂತಿರಲ್ಲ. ಆಮೇಲೆ ದಾರಿ ತಪ್ಪಿ ಮನೆಯಿಂದ ಹೊರಗಡೆ ಹೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಡಿಸೀಸ್ ಪ್ರೋಗ್ರೆಸ್ ಆದಂಗೆ ಪೇಷಂಟ್ ಬೆಡ್ ರಿಡನ್ ಆಗುತ್ತೆ. ಸೊ ಈ ತರ ಏಜ್ ರಿಲೇಟೆಡ್ ಮೆಮೊರಿ ಪ್ರಾಬ್ಲಮ್ಗೂ ಮತ್ತೆ ಅಲ್ಝೈಮರ್ಸ್ಗೂ ಡಿಫ್ರೆನ್ಶಿಯೇಟ್ ಮಾಡಲಿಕ್ಕೆ ಬಹಳ ಇಂಪಾರ್ಟೆಂಟ್ ಕ್ಲಿನಿಕಲ್ ಕ್ಲೂಸ್ ಇರುತ್ತೆ. ಸೊ ಹಿಂಗೇನಾದ್ರೂ ನಿಮಗೆ ಡೌಟ್ ಇತ್ತು ಅಂತಂದ್ರೆ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಗ್ರ್ಯಾಂಡ್ ಪೇರೆಂಟ್ಸ್ ಯಾರು ಇದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡ್ ಬನ್ನಿ. ನಾವು ಅವರಿಗೆ ಪ್ರಾಪರ್ ಆಗಿ ಹಿಸ್ಟ್ರಿ ತಗೊಂಡು ಎಕ್ಸಾಮಿನೇಷನ್ ಮಾಡಿ ಯಾವ ತರ ತೊಂದರೆ ಇದೆ ಅಂತಂದು ಮತ್ತೆ ಹೆಚ್ಚು ಟ್ರೀಟ್ಮೆಂಟ್ ಕೊಡ್ತೀವಿ.